ನೀವು ನೋಡ್ತಿದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ 40 ವರ್ಷದ ಕನ್ನಡ ಸಿನಿ ಪಯಣದಲ್ಲಿ 40 ವರ್ಷದ ಪಯಣವನ್ನ ಹೊಂದಿರುವಂತಹ ಜರ್ನಿಯನ್ನ ಅನುಭವಿಸಿದವರು ಯೋಗ ರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಅವರ ಸಿನಿ ಪಯಣದ ಬಗ್ಗೆ, ಸ್ವಯಂಭೂ ಚಿತ್ರದ ಅನುಭವಗಳ ಬಗ್ಗೆ ಕೇಳ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ ಅಮ್ಮ. ಮೇಡಮ್, ನಾನು ಚೆನ್ನಾಗಿದ್ದೀನಿ ಮೇಡಮ್. ಕನ್ನಡಿಗರ ಪ್ರೇಕ್ಷಕರ ಒಂದು ಆಶೀರ್ವಾದದಿಂದ ಈ 40 ವರ್ಷದ ನನ್ನ ಸಿನಿಮಾ ಜರ್ನಿ ನಡೀತಾ ಇದೆ, ಮುಂದೆನೂ ನಡೀತಾ ಇದೆ. ಈಗ ಸುಮಾರು 7-8 ಪಿಕ್ಚರ್ಗಳು ಕೈಯಲ್ಲಿದೆ. ಈಗ 2 ಪಿಕ್ಚರ್ ಮುಗಿಸ್ಕೊಟ್ಟೆ ಅಮ್ಮ ಲಾಸ್ಟ್ ವೀಕ್. ಮತ್ತೆ ಸಿನಿಮಾ ಮತ್ತೆ ಕಿರು ಧಾರಾವಾಹಿ ದೂರದರ್ಶನದಲ್ಲೂ ಬರ್ತಕ್ಕಂಥ ಧಾರಾವಾಹಿಗಳಲ್ಲೂ ಅಭಿನಯಿಸ್ತಾ ಇದ್ದೀನಮ್ಮ. ಬಿಡುವಿಲ್ಲ, ಅಭಿನಯಿಸ್ತಾ ಇದ್ದೀನಿ, ಕೆಲಸ ಸಿಗ್ತಾ ಇದೆ. ಅದಕ್ಕೆ ಧನ್ಯವಾದ ಕನ್ನಡಿಗರ ಪ್ರೇಕ್ಷಕರಿಗೆ. ಅವರೇ ನಮ್ಗೆ ಅನ್ನದಾತ್ರಮ್ಮ. ಸರ್, ಈಗ ನಿಮ್ಮ ಸ್ವಯಂಭೂ ಸಿನಿಮಾದಲ್ಲೂ ಕೂಡ ನೀವು ಒಂದು ಪೊಲೀಸ್ ಪಾತ್ರದಲ್ಲಿ ಮಿಂಚ್ಲಿಕ್ಕೆ ಹೊರಟಿದ್ದೀರಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಜನರಿಗೆ ಪರಿಚಯ ಮಾಡುವುದಾದ್ರೆ? ನೋಡಿ, ಸ್ವಯಂಭೂದಲ್ಲಿ ನನಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಹಾಸ್ಯನೂ ಇದೆ, ಸ್ವಲ್ಪ ಪೆದ್ದನಾಗೂ ಇರ್ತೀನಿ. ಹಾಸ್ಯ ಮೂಗು ಸುರೇಶ್ ಸರ್ ಜೊತೆ ನನಗೂ ಅವ್ರಿಗೂ ಪಟಾಪಟಿ ಬೀಳುತ್ತೆ. ನಾವಿಬ್ರು ಕಾಂಬಿನೇಷನ್ ಬಹಳ ಸೂಪರ್ ಆಗಿದೆ. ಸ್ವಲ್ಪ ಮೈಗಳ ಅದರಲ್ಲಿ ಆ ಪಾತ್ರ ಸಿಕ್ಕಿದ್ಯಮ್ಮ. ನಾನು ನೋಡಿದಾಗ ಡಬ್ಬಿಂಗ್ ಅಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಸಿನಿಮಾ ಈಗ ನೋಡಿದಾಗ ಟ್ರೈಲರ್ ಬಹಳ ಅದ್ಭುತವಾಗಿ ಬಂದಿದೆ. ಯಾಕೆಂದ್ರೆ ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ. ಒಬ್ಬ ಮನುಷ್ಯ ಸಣ್ಣ ತನ್ನ ಪಾಡಿಗೆ ತಾನಿದ್ದಾಗ ಅಲ್ಲಿ ಅಚಾನಕ ಘಟನೆ ಇದೆಯಲ್ಲ, ಆ ಒಳಗೆ ಎಷ್ಟು ಕ್ರೋಧ ಬರುತ್ತೆ, ವೀರಾವೇಶ ಬರುತ್ತೆ. ಆಗ ಅವನ ಮನಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈ ಸ್ವಯಂಭೂ ತೋರಿಸಿಕೊಟ್ಟಿದೆಯಮ್ಮ ನಮ್ಮ ಕನ್ನಡ ಪ್ರೇಕ್ಷಕರಿಗೆ. ಬಹಳ ದಿನಗಳ ನಂತರ ಬಂದಿರ್ತಕ್ಕಂಥ ಒಂದು ಕುತೂಹಲ ಇರ್ತಕ್ಕಂಥ ಸಿನಿಮಾ. ನಮ್ಮ ಕನ್ನಡಿಗರು ಖಂಡಿತವಾಗೂ ಕೈ ಹಿಡಿತಾರೆ ಅನ್ನೋ ಭಾವನೆ 100ಕ್ಕೆ 100ರಷ್ಟಿದೆಯಮ್ಮ. ಯಾಕೆಂದ್ರೆ ನಮ್ಗೆ ಉತ್ತಮವಾದ ಸಿನಿಮಾಗಳು ಬೇಕು. ಸಿನಿಮಾ ಬರ್ತಿದೆ, ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಮನಸ್ಸಿನಲ್ಲಿ ಉಳಿಯುವಂತ ಸಿನಿಮಾ ಬೇಕಲ್ವಾ? ಅದು ನಮ್ಮ ಕನ್ನಡಿಗರಿಗೆ ಭಕ್ಷ್ಯ ಭೋಜನ ಈ ಸ್ವಯಂಭೂ ಖಂಡಿತ ಕೈ ಹಿಡಿಯುತ್ತೆ. ನಿರ್ಮಾಪಕರ ಜೋಬು ತುಂಬುತ್ತೆ. ಅದರಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಎಲ್ಲ ದೊಡ್ಡ ಎಲ್ಲ ಕಲಾವಿದ್ರು ಕೈ ಹಿಡಿಯುತ್ತಮ್ಮ. ಇದು 100ಕ್ಕೆ 100ರಷ್ಟು ಸತ್ಯವಾದ ಮಾತು. ಓಕೆ ಸರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಮನಸ್ಸಿನಲ್ಲಿ ಉಳಿಯುವಂತ ಸಿನಿಮಾ ಬರಬೇಕು ಅಂತ. ಹೌದು, ಯಾಕೆ? ಈಗ ಒಂದ್ ಮಾತಿದೆ ಸರ್, ಇತ್ತೀಚೆಗೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಬಟ್ ಸಿನಿಮಾಗಳು ಬರ್ತಾ ಇದೆ. ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ? ಯಾಕೆ ಜನ ನೋಡಕ್ ಬರ್ತಾ ಇಲ್ಲ ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಇದು ಉತ್ತಮವಾದ ಒಂದು ಪ್ರಶ್ನೆ. ಯಾಕೆ ಬರ್ತಾ ಇಲ್ಲ ಅಂದ್ರೆ, ನೋಡಿ, ಈಗ ಒಂದು ಸಿನಿಮಾಗ್ ಬರ್ತಾರೆ, ಅಸ್ಟೆಂಟ್ ಆಗಿ ಬರ್ತಾರೆ ಜನ. ಅಸ್ಟೆಂಟ್ ಆಗಿ ಬಂದು ಅನುಭವನೇ ಇರಲ್ಲ. ಸುಳ್ಳು ಹೇಳ್ಕೊಂಡು ನಾನು ಅಸೋಸಿಯೇಟ್ ಆಗಿದ್ದೀನಿ, ನಾನು ನಿರ್ದೇಶಕನಾಗಿ ಅಷ್ಟು ಪಿಕ್ಚರ್ ಮಾಡಿ ಬುರುಡೆ ಬಿಟ್ಬಿಟ್ಟು ಜನ ಅದ್ ಹೆಂಗ್ ನಂಬ್ತಾರೋ ಏನೋ. ಪಾಪ ನಿರ್ಮಾಪಕರ ಮನ್ಸನ್ನ ಅವರು ಕದ ತಟ್ಬಿಡ್ತಾರೆ. ಮನ್ಸು ಗೆದ್ಬಿಟ್ಟು ಸಿನಿಮಾ ಮಾಡ್ತಾರೆ. ತಳ ಒಂದ್ ಕಡೆ, ಬುಡ ಒಂದ್ ಕಡೆ, ಅದಕ್ಕೊಂದು ಹೋಲಿಕೆನೇ ಇರಲ್ಲ. ಕತೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ, ನಿಜವಾದ ಕತೆ ಇದ್ದಂತ ಸಿನಿಮಾನ ಕನ್ನಡಿಗ ಪ್ರೇಕ್ಷಕರು ಕೈ ಬಿಟ್ಟಿಲ್ಲ. ಈಗ ಉದಾಹರಣೆ ಕಾಂತಾರ ನಾವು ನೋಡ್ಬೋದು. ಸೂಪ್ರಮ್ ಸೋ ಲೋ ಬಜೆಟ್ ಪಿಕ್ಚರು, ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಕನ್ನಡಿಗ ಪ್ರೇಕ್ಷಕರ ಅವನು ನೋಡೇ ನೋಡ್ತಾನೆ. ಉತ್ತಮವಾಗಿದ್ರೆ ಒಬ್ಬರಿಂದ ಬಾಯಿಂದ ಬಾಯಿಗೆ ಸುಮಾರು 1000 ಜನನ ಅದು ಬಾಯಿ ಮುಖಾಂತರ ಬಂದೇ ಬರ್ತಾರೆ. ಆದ್ರೆ ಏನು ಇಲ್ಲ ಅಂದ್ರೆ ಒಂದು ಶೋಗೆ 10 ಜನನೂ ಇರಲ್ಲಮ್ಮ. ಆ ಪರಿಸ್ಥಿತಿ ಬಂದಿದೆ. ನಾನೇನ್ ಹೇಳ್ತೀನಿ, ಈಗ ಬರ್ತಕ್ಕಂಥ ಯುವ ನಿರ್ದೇಶಕರಿಗೆ ಫಸ್ಟು ಒಂದು 10 ಜನ ಅನುಭವದ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಅನುಭವ ಪಡ್ಕೊಳ್ಳಿ. ಈಗೇನ್ ಬೇಕು ಜನರೇಷನ್ಗೆ, ಆ ಕತೆನ ನೀವು ರೆಡಿ ಮಾಡಿ. ಆ ಕತೆ ರೆಡಿ ಮಾಡಿ ನವರಸಗಳು ಇದ್ದಾಗ ಕನ್ನಡಿಗ ಪ್ರೇಕ್ಷಕ ಎದ್ದು ಓಡ್ ಬರ್ತಾನೆ. ಸಿನಿಮಾ ಥಿಯೇಟರ್ಗಳು ತುಂಬಿರುತ್ತೆ, ನಿರ್ಮಾಪಕನ ಜೋಬು ಸಹ ತುಂಬಿರುತ್ತೆ, ನನ್ನಂತಹ ಕಲಾವಿದರ ಹೊಟ್ಟೆನೂ ಸಹ ತುಂಬುತ್ತೆ. ನನ್ನ ಹೊಟ್ಟೆ ತುಂಬಿದಾಗ
ನನ್ನ ಕುಟುಂಬದ ಹೊಟ್ಟೆನೂ ತುಂಬುತ್ತಮ್ಮ. ಏನು ಇಲ್ಲದೆ ಇದ್ದಾಗ ನಾವು ಥಿಯೇಟ್ರಿಗೆ ಬರಲ್ಲ, ಜನ ಬರಲ್ಲ ಅಂತ ಪಾಪ ಪ್ರೇಕ್ಷಕರನ್ನ ನಾವ್ ಯಾಕಮ್ಮ ದೋಷಣೆ ಮಾಡಬೇಕು? ಒಳ್ಳೆ ಕತೆ ಬೇಕು, ಜನರಿಗೆ ಏನ್ ಬೇಕು? ಯಾಕೆಂದ್ರೆ ಬೆಳಗಿನ ಸಂಜೆ ತನಕ ದುಡ್ದು ಬರ್ತೀವಿ. ಸಿನಿಮಾಗ್ ಬರೋರು ಯಾರು? 199 ಭಾಗ ಕೂಲಿಕಾರು, ಮಧ್ಯಮ ವರ್ಗದವರು, ಬಡ ವರ್ಗದವರು. ಅವ್ರಿಗೆ ಬೇಕಾಗಿರೋದು ಒಳ್ಳೆ ಎಂಟರ್ಟೈನ್ಮೆಂಟ್, ಮನೋರಂಜನೆ. ಅವರ ಮನಸ್ಸು ಖುಷಿ ಕೊಡ್ಬೇಕು, ಮುದ ಕೊಡ್ಬೇಕು, ಸಂತೋಷ ಕೊಡ್ಬೇಕು. ಅಂತ ಕತೆಗಳನ್ನ ಯಾರಾದ್ರೂ ಬಿಡ್ತಾರಾ? ಖಂಡಿತ ಬಿಡಲ್ಲ. ಅದಕ್ಕೆ ಯಾರ್ ಕಾರಣ? ನಿರ್ದೇಶಕರು ಯೋಚಿಸ್ಬೇಕು, ಒಳ್ಳೊಳ್ಳೆ ಕತೆನ ಕೊಡ್ಬೇಕು. ಎಲ್ಲ ನಮ್ಮ ಹಿರಿ ಕಲಾವಿದರಿಗೆ ಸ್ವಲ್ಪ ಕರೆದು ಅವಕಾಶ ಕೊಟ್ಟಾಗ, ಯಾಕೆಂದ್ರೆ ಈಗ ಹಿರಿ ಕಲಾವಿದ್ರನ್ನ ಮರಿತಿದಾರಮ್ಮ. ಆಗಬಾರ್ದು. ಯಾಕೆಂದ್ರೆ ಇಷ್ಟು ವರ್ಷ ನಾವು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿಲ್ವಾ? ಕನ್ನಡಿಗರ ಪ್ರೇಕ್ಷಕರನ್ನ ಮನ್ಸು ಗೆಲ್ಲಿಲ್ವಾ? ಕನ್ನಡ ಪ್ರೇಕ್ಷಕರಿಗೆ ನಾವು ಮನೋರಂಜನೆ ಕೊಡ್ಲಿಲ್ವಾ? ಅವ್ರಿಗೆ ನಗು ತರಿಸ್ಲಿಲ್ವಾ? ಆದ್ರಿಂದ ನನ್ನಂತ ಹಿರಿ ಕಲಾವಿದ್ರನ್ನ ಮರಿಬೇಡ್ರಪ್ಪ, ಮರಿಬೇಡ್ರಿ. ಯಾಕಂದ್ರೆ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಹೊಟ್ಟೆ ನಡಿಬೇಕಲ್ವಾ, ಬಾಡಿಗೆ ಕಟ್ಬೇಕಲ್ವಾ, ಸಂಸಾರ ನಡೆಸ್ಬೇಕಲ್ವಾ, ಜೀವನ ನಡೆಸ್ಬೇಕಲ್ವಾ, ನಿಮ್ಗೆಲ್ಲ ನಾವು ಮನೋರಂಜನೆ ಕೊಡ್ಬೇಕಲ್ವಾ? ಮರಿಬೇಡ್ರಪ್ಪ. ಯುವ ನಿರ್ದೇಶಕರೇ, ನಮ್ಗಳ ಕಡೆ ಸ್ವಲ್ಪ ಗಮನ ಕೊಡಿ. ಓಕೆ ಸರ್, ಒಂದ್ ಲಾಸ್ಟ್ ಒಂದು ಡೈಲಾಗ್ ಹೇಳಿ. ಅಲ್ಲ, ನನ್ ನೋಡಿ ಯಾಕ್ಲ ಕಿಲಿ ಕಿಲಿ ಅಂತ ನಗ್ತೀಯಾ? ನಾನ್ ಏನ್ಲಾಗಿದ್ದೀನಿ? ಕಣ್ಣಿಲ್ವೇ, ಕೈ ಇಲ್ವೇ, ರೂಪ ಇಲ್ವೇ, ಮನಸ್ಸಿಲ್ವೇ, ನೋಡೋದಿಕ್ಕೆ ನಾನು ಅಂದವಾಗಿಲ್ವೇ? ನನ್ ನೋಡಿ ಏನೋ ಕಿಸಿತಾನೆ, ನಿನ್ ನೋಡಿ 1000 ಜನ ಕಿಸಿತಾರ ಕಣ್ಲಾ. ಇದಾಗಿತ್ತು ಯೋಗರಾಮ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್.